ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಮಧ್ಯಪ್ರಾಚ್ಯ ಬಿಕ್ಕಟ್ಟು, ಸಿಎಂಗಳ ಜೊತೆ ಮೋದಿ ಚರ್ಚೆ, ಇಂಧನ ಭದ್ರತೆ, ಜನಹಿತ ರಕ್ಷಣೆಗೆ ಆದ್ಯತೆ. ತೈಲ ಸುಂಕದಲ್ಲಿ 10 ರೂಪಾಯಿಯಷ್ಟು ಕಡಿತ, ಜಾಗತಿಕ ಮಾರುಕಟ್ಟೆಯಲ್ಲಿ ಇಂಧನ ದರದಲ್ಲಿ ಏರಿಕೆ ಕಾರಣ ಕ್ರಮ ಕೇಂದ್ರ. ದೇಶದಲ್ಲಿ ವಾಣಿಜ್ಯ ಎಲ್ಪಿಜಿ ಹಂಚಿಕೆ 70% ಹೆಚ್ಚಳ, ಕೈಗಾರಿಕೆಗಳು ಸುಗಮವಾಗಿ ನಡೆಯುವಂತೆ ಸರ್ಕಾರ ಅಗತ್ಯ ಕ್ರಮ ಪ್ರಹ್ಲಾದ್ ಜೋಶಿ. 2.38 ಲಕ್ಷ ಕೋಟಿ ರೂಪಾಯಿ ಮೊತ್ತದ ರಕ್ಷಣಾ ಖರೀದಿ ಪ್ರಸ್ತಾವಗಳಿಗೆ ಡಿಎಸಿ ಒಪ್ಪಿಗೆ. ಹಾಕಿ ಇಂಡಿಯಾ ವಾರ್ಷಿಕ ಪ್ರಶಸ್ತಿ ಪ್ರದಾನ, ಜಾಫರ್ ಇಕ್ಬಾಲ್ಗೆ ಧ್ಯಾನ್ ಚಂದ್ ಗೌರವ, ಹಾರ್ದಿಕ್ ನವನೀತ್ಗೆ ಪ್ರಶಸ್ತಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನಲವತ್ತೆರಡು ವರ್ಷಗಳ ಬಳಿಕ ಎಸ್ಎಸ್ಎಲ್ಸಿ ಅಂಕ 625ರಿಂದ 525ಕ್ಕೆ ಇಳಿಕೆ, ತೃತೀಯ ಭಾಷೆ ಪರೀಕ್ಷೆಗೆ ಗ್ರೇಡ್ ಮಾತ್ರ, ಮಧು ಬಂಗಾರಪ್ಪ. ಉಳಿಕೆ ಬಜೆಟ್ ಮಂಡಿಸಿದ ಕೇಂದ್ರ ಪಾಲಿಕೆ, 3,427 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆ, 1,760 ಕೋಟಿ ರೂಪಾಯಿ ಸಾರ್ವಜನಿಕ ಕಾಮಗಾರಿಗಳಿಗೆ ಮೀಸಲು. ನೇಪಾಳ ಪ್ರಧಾನಿಯಾಗಿ ಬಾಲೇಂದ್ರ ಶಾ ಪ್ರಮಾಣ, ಬೆಂಗಳೂರಿನ ಎನ್ಎಂಐಟಿಯಲ್ಲಿ ಎಂಟೆಕ್ ಪದವಿ, ಜನ್ ಝಿ ದಂಗೆ ಬಳಿಕ ಚುನಾವಣೆಯಲ್ಲಿ ಜಯಭೇರಿ, ದೇಶದ 47ನೇ ಮತ್ತು ಅತಿ ಕಿರಿಯ ಪ್ರಧಾನಿ ಗರಿ. ಹೋರ್ಮುಜ್ ಮತ್ತೆ ಗಡುವು ವಿಸ್ತರಿಸಿದ ಟ್ರಂಪ್. ಏಷ್ಯಾ ಕಪ್ ಬಿಲ್ಲುಗಾರಿಕೆ ಹಂತ 1, ಕಾಂಪೌಂಡ್ನಲ್ಲಿ ಭಾರತಕ್ಕೆ ಚಿನ್ನ, 2 ಚಿನ್ನ, 4 ಬೆಳ್ಳಿ, 4 ಕಂಚು ಸೇರಿ 10 ಪದಕ ಗೆದ್ದು ಭಾರತ ಪಾರಮ್ಯ.